ಹೋಗ್ತದೆ, ಮತ್ತೆ ಎಲ್ಲಿ ಹೋಗುವುದಿಲ್ಲ. ಮೋಕ್ಷ ಕೊಡುವವರು ಯಾರು, ಹೋಗುವವರು ಯಾರು? ಇದರೊಳಗಿದ್ದ ಭಗವಂತ ಬಿದ್ದೋಯ್ತು, ನೀವು ಸುಟ್ರಿ, ಬಂಡೆ ಕುಂತುಗಳೆಲ್ಲ ಲಯವಾಗೋಯ್ತು. ಎಲ್ಲಿದೆ ಕೊಡ್ಲಿಕ್ಕೆ? ಕೊಡುವವನೆಲ್ಲಿದ್ದಾನೆ, ತಗೊಳ್ಳುವವನಿಲ್ಲ, ಹೋಗುವವನೆಲ್ಲಿದ್ದಾನೆ. ಅಂದರೆ ದೇಹೇ ಸ್ವಧಾತು ವಿಗಮೇತು ವಿಶೀರ್ಯಮಾಣೆ ವ್ಯೋಮೇವ ಅತ್ರ ಪುರುಷಃ ನ ವಿಶೀರ್ಯ ತೇಜ ಅಂದರು. ನೋಡಿ, ಯಾವುದು ಹುಟ್ಟುತ್ತೋ ಅದು ಸಾಯುತ್ತೆ, ಯಾವುದು ಹುಟ್ಟೋದಿಲ್ಲೋ ಅದು ಸಾಯುವುದಿಲ್ಲ. ಯಾಕೆಂದರೆ ವ್ಯೋಮೇವ ಆಕಾಶದ ಹಾಗೆ. ಈಗ ಈ ದೇಹದೊಳಗಿದ್ದದ್ದು ಸುಟ್ಟು ಹೋಯ್ತು ಕಡಿಮೆ ಹೋಯ್ತಾ? ಎಲ್ಲಿ ಹೋಯ್ತು? ಈ ದೇಹ ಅಂದರೆ ಏನು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಸುಟ್ಟಾಗ ಮಣ್ಣು, ನೀರು, ಬೆಂಕಿ ಎಲ್ಲ ಹೋಯ್ತು. ಗಾಳಿ ಸುಟ್ಟು ಹೋಯ್ತಾ? ಆಕಾಶ ಸುಟ್ಟು ಹೋಯ್ತಾ? ಇಲ್ಲ. ದೇಹ ಸುಟ್ಟಾಗ ಎಲ್ಲ ಸುಟ್ಟು ಹೋಗಲಿಲ್ಲ. ಆಕಾಶ ದೇಹದೊಳಗಿತ್ತು, ಅದು ಸುಟ್ಟು ಮೇಲೆ ಹೋಗುದು. ಆಕಾಶ ನಾಶ ಆಗಲಿಲ್ಲ. ಯಾಕೆಂದರೆ ಆಕಾಶ ಹುಟ್ಟಲಿಲ್ಲ, ಅದನ್ನು ಸಾಯೋದು ಒಂದು ಕಾರಣ. ಆಕಾಶ ಸರ್ವಗತ, ಅದರಿಂದ ಸಾಯೋದು. ಯಾವುದು ಎಲ್ಲ ಕಡೆ ಇದೆಯೋ ಅದು ಸಾಯೋದು. ಅದನ್ನ ಸರ್ವಗತವಾದ ನಿತ್ಯ ಸರ್ವಗತಃ, ಯಾವುದು ಸರ್ವಗತವೋ ಅದು ನಿತ್ಯ. ಭಗವಂತ